ಅಲ್ಲ, ಈ ಶಿಲ್ಪ ನೆನ್ನೆಯಿಂದನ ಕಾಣಿಸ್ತಾ ಇಲ್ವಲ್ಲ? ಶಿಲ್ಪ ಅಲ್ಲ, ಸೇಳಿನೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಸೇಳಿ ಮನಿಯಾಳಿ ಅದೆಲ್ಲಿ ಕಳ್ತನ ಮಾಡಕ್ ಹೋಗಿ ಎಲ್ಲಿ ಸಿಗಾಕೊಂಡವಳೆ ಗೊತ್ತಿಲ್ಲ. ಈ ಶಿಲ್ಪ ಎಲ್ಗೋದ್ಲು? ಆ ಕಮಲಿರ್ ಮನೆಗೆ ಮನೆ ಕೆಲಸ ಮಾಡಕ್ಕೂ ಹೋಗಿಲ್ಲ, ಇಲ್ಲೂ ಇಲ್ಲ. ನಾನು ನಿನ್ನೆ ರಾತ್ರಿನೂ ಇದ್ರೇನಪ್ಪ, ನಿನ್ನೆ ಸಾಯಂಕಾಲ ಇದ್ರು, ಇವತ್ತು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಎಲ್ಲಿಗೋದ್ರು? ಈರನ್ ಕೇಳೋಣ ಇರು, ಐದಾನೇನು ಒಳಗೆ. ಈರಣ್ಣ, ಈರಣ್ಣ. ಏನ್ ರಾಣಿ, ಏನ್ ಬಂದಿದ್ದು? ಅಯ್ಯೋ, ಇದ್ಯಾಕೋ ಹಿಂಗೆ ರೇಗಾಡ್ತಾ ಇದ್ಯಾ ನನ್ನ ಮೇಲೆ? ಏನೋ ಮಾತಾಡ್ಸಿದ್ರೆ ನೀನ್ ಯಾಕೆ ಹಿಂಗ್ ರೇಗಾಡ್ತಾ ಇದ್ಯಾ? ಏನ್ ಬಂದಿದ್ದು ಅಂತ ಒಳ್ಳೆ ರೌಡಿ ಮಾತಾಡ್ತಾ ಇದ್ಯಲ್ಲ, ಒಂದಿಟ್ಟು ನಿಧಾನಕ್ಕೆ ಮಾತಾಡ್ಸಕ್ಕಾಗಲ್ವಾ? ನಾನು ಹಂಗೆ ಮಾತಾಡೋದು. ಏನ್ ಇವಾಗ ಹೇಳು, ಏನ್ ಬಂದಿದ್ದು? ಅಲ್ಲ, ಶಿಲ್ಪ ಎಲ್ಗೋದ್ಲು ಕಾಣಿಸ್ತಾ ಇಲ್ವಲ್ಲ? ಮನಿಯಾಳಿ ಅವಳು ಜೊತೆಗೆ ಸೇರ್ಕೊಂಡು ಹೋಗಿ ಎಲ್ಲ ಕಳತನ ಮಾಡಿ ಸಿಗಾಕೊಂಡು ಜೈಲ್ ಸೇರವ್ರೆ. ಮನಿಯಾಳ ಮುಂಡ್ಯಾರಿಗೆ ಇಬ್ರು ಅಂತಾರೆ ಆಗ್ಬಿಟ್ರು ನನ್ನ ಹೆಂಡ್ತಿರು. ಈ ಶಿಲ್ಪನಾದ್ರೂ ನ್ಯಾವೇದಾಳು ಅಂತ ಅನ್ಕೊಂಡಿದ್ದೆ, ಇವಳನು ಅವಳ ಜಾತಿಗೆ ಸೇರ್ದಾಳಾಗವಳೆ, ಆ ಸೇಳಿ ಎಂಬಳ ಜಾತಿಗೆ ಸೇರ್ಕೊಂಡು. ಅಲ್ಲೇ ಒಂದ್ಸಲ ಅನುಭವಿಸ್ ಬಂದಿದ್ದು ಸಾಲದು ಅಂತಾನ ತಿರ್ಗಾ ಹೋಗ್ಯವಳೆ ಕಳತನ ಮಾಡಕ್ಕೆ. ಕಳ್ತನ? ಏನೋ ಹೇಳ್ತಾ ಇದ್ದೀರಾ? ಏನೋ ಸೇಳಿ ಜೊತೆಗೆ ಶಿಲ್ಪನ ಕಳ್ತನ ಮಾಡಕ್ ಹೋಗಿ ಸಿಗಾಕೊಂಡವಳ? ಅಯ್ಯಯ್ಯೋ, ನೀನ್ ಹೇಳದ್ ನಿಜನೇನೋ? ಅಲ್ಲಿ ಯಾರೋ ಮಾತಾಡ್ತಿದ್ರು. ಇವ್ ಯಾವ ತಲೆ ಕೆಟ್ಟ ಮಾತಾಡ್ತಾರೆ, ಸೇಳಿ ಏನಾನ ಸಿಗಾಕೊಂಡಿರ್ಬೇಕೇನೋ ಅಂತ ನಾನ್ ತಿಳ್ಕೊಂಡೆ. ನೀನ್ ನೋಡ್ರಿ ಇಬ್ರು ಸಿಗಾಕೊಂಡ್ರೆ ಅಂತ ಹೇಳ್ತಾ ಇದ್ಯಾ? ನಿಜನ ನೀನ್ ಹೇಳ್ತಾ ಇರೋದು? ಸೇಳಿ ಜೊತೆಗೆ ಹೋಗ್ತಿಲ್ಲ, ಸೇಳಿನ ಕಂಡ್ರೇನೆ ಆಗ್ತಿರ್ಲಿಲ್ವಲ್ಲ ಅವಳಿಗೆ? ಮೊನ್ನೆ ಏನೋ ಹೇಳ್ತಾ ಇದ್ಲು, ಸೇಳಿನ ಏನೋ ಸಿಗಾಕ್ಸಕ್ಕೇನೋ ಪ್ಲಾನ್ ಮಾಡ್ಬೇಕು ಅಂತನ. ಅದೇನೋ ಸರಿಯಾಗಿ ನಾನು ಕೇಳಿಸ್ಕೊಂಬಿಲ್ಲ, ಹೊಲ್ತಕ್ಕೆ ಹೋಗ್ತಿದ್ದೆ ಬುದ್ಧಿ ತಗೊಂಡು. ಆಮೇಲೆ ಬತ್ತಿ ನೀರು ಅಂತೇಳಿ ಅದೇ ಓದೆ, ತಿರ್ಗ ಬರ್ಲಿಲ್ಲ, ಏನಿಲ್ಲ. ಅದು ಏನ್ ಮಾಡ್ಕೊಂಡ್ಲೋ, ಏನ್ ಕತ್ತಿಯೋ? ಹೌದು ಮತ್ತೀಗ ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ಸುಮ್ಮನೆ ಹೋಗು, ತಲೆ ತಿನ್ಬೇಡ. ಸರಿ ಸರಿ ಆಯ್ತು ಬಿಡು, ಹೋಗ್ತೀನಿ. ನನಗೇನು ಅವ್ರ ಬಗ್ಗೆ ತಿಳ್ಕೊಂಡು ನನಗೇನಾಗಬೇಕಾಗೈತಿ? ನಮ್ಮನೆ ಮೊದಲೇ ಅವಳು ಶಿಲ್ಪನ ಹೆಸರು ಹೇಳಿದ್ರೆ ಎಗರಾಡ್ತಾರೆ. ಹೋಗ್ತೀನಿ ನಾನು. ಏನೋ ಕ್ಯೂರಿಯಾಸಿಟಿ ಇತ್ತು, ಯಾಕೆ ಎಲ್ಗೋಗ್ಯಾಳೆ ಅಂತಾನ, ಅದಕ್ಕೆ ಕೇಳಕ್ಕೆ ಬಂದೆ ಅಷ್ಟೇನೆ. ಹೋಗ್ತೀನಿ ನಾನು. ಇಬ್ರು ಮನೆಯಾಳಿರು. ಅಲ್ಲ, ಏನಪ್ಪ ಈ ಶಿಲ್ಪನಿಗೆ ಒಂದ್ಸಲ ಅವಳ ಜೊತೆಗೆ ಹೋಗಿ ಸಿಗಾಕೊಂಡು ಜೈಲು ಶಿಕ್ಷೆ ಅನುಭವಿಸಿದ್ಲು. ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅವಳ ಸೇಳಿಗಂತೂ ಅಭ್ಯಾಸ ಆಗೈತಿ. ಅವಳಿಗೆ ಎಷ್ಟು ಸಲ ಹೋದ್ರು ಅವಳಿಗೆ ಏನು ಒಂದ್ಸಲ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅವಳೊಂಥರ ಎಮ್ಮಿದ್ದಂಗೆ. ಅವಳಿಗೆ ಏನು ಎಷ್ಟು ಸಲ ಜೈಲ್ಗೆ ಹೋದ್ರೆ ಏನು ಒಂದ್ಸಲ. ಈ ಶಿಲ್ಪನಿಗಾದ್ರೆ ಬುದ್ಧಿ ಬೇಡ, ಒಂದ್ಸಲ ಹೋಗಿ ಸಿಗಾಕೊಂಡು ಅನುಭವಿಸವಳೆ, ತಿರ್ಗಾ ಹೋಗಿ ಸಿಗಾಕೊಂಡವಳಲ್ಲ. ಇವಳ ಬುದ್ಧಿಗೆ ಏನು ಹೇಳ್ಬೇಕು? ಥೂ, ಅಯ್ಯ ಹೋಗತ್ತ. ಶಿಲ್ಪನ್ ನೆನೆಸ್ಕೊಂಡಂಗೆ ನೆಮ್ಮಯ್ಯೆಲ್ಲನ ಉರಿದೋಗುತ್ತೆ. ಅಲ್ಲ, ಗೊತ್ತಿದ್ದು ಅವಳು ಸವಾಸಕ್ಕೆ ಹೋಗ್ಯವಳಲ್ಲ ಅವಳು. ಅದೇನೋ ಪ್ಲಾನ್ ಮಾಡ್ತೀನಿ ಸೇಳಿನ ಸಿಗಾಕ್ಸಕ್ಕೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ಲು. ಅದೇನು ಪ್ಲಾನ್ ಮಾಡಕ್ ಹೋಗಿ ಅದು ಎಲ್ಲಿ ಸಿಗಾಕೊಂಡ್ಲು, ಏನು ಕತ್ತಿಯ? ಅಯ್ಯೋ, ಮನೆಯಾಳ ಸೇಳಿ ಚೆನ್ನಾಗಿದ್ದಳು ಎಲ್ಲ ಹಾಳು ಮಾಡಿ ಕರ್ಕೊಂಡು ಹೋಗ್ತಾಳೆ ಹಾಳು ಮಾಡಕ್ಕೆ. ಥೂ, ಆ ಸೇಳಿ ಅಂತಾಳು ಊರಾಗಿದ್ರೆ ಎಲ್ಲರಿಗೂ ಅವಳು ಬುದ್ಧಿನೇ ಬರುತ್ತೆ. ರಾಣಿ 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 ಬಾರಿ ಇಲ್ಲಿ. ಇವರೊಬ್ರು ಬಂದ್ರೆ ಆಲೇನೆ, ಇನ್ನು ಹಿಂಗೆ ಒಳಕ್ ಬರಕ್ಕಿಲ್ಲ. ಆಲೆ ಬಂದ್ರು ರಾಣಿ ರಾಣಿ ಅಂತಾನ. ಏನ್ ಹೇಳಕ್ ಬಂದ್ರು, ಏನ್ ಕತ್ತಿಯ? ಏನ್ರಿ, ಏನ್ ಸಮಾಚಾರ? ಬುತ್ತಿ ಹೊತ್ಕೊಂಬರ್ಬೇಕಾ ಹೊಲ್ದಕ್ಕೆ? ಎಷ್ಟು ಜನ ಇದ್ದಾರೆ? ಅಯ್ಯೋ, ನಾನೇನೇನಾದ್ರು ಹೇಳದ್ನ? ಯಾವಾಗಲೂ ಅದೇ ಕೆಲಸ ಹೇಳ್ತೀನ. ಕೂಲಿಯರ್ ಬಂದಾಗ ಹೇಳ್ತೀನಪ್ಪ. ಅದಲ್ಲ, ಈಗ ಒಂದು ಸಂತೋಷದ ವಿಚಾರ. ಅದು ನಮಗೆ ಮಾತ್ರ, ನಿನಗೆ ದುಃಖ ಆಗ್ಬೋದು ಆ ವಿಷಯ ಕೇಳಿದ್ರೆ. ಅಯ್ಯೋ, ನಿಮಗೆ ಸಂತೋಷ ಆಗುತ್ತೆ, ನನಗೆ ದುಃಖ ಆಗುತ್ತಾ? ಏನ್ರಿ ಅಂತ ವಿಷಯ? ಏನ್ ಹೇಳಿ? ಏನೂ ಇಲ್ಲ, ನಿನ್ನ ಫ್ರೆಂಡು ಅದೇ ಯಾವಾಗ್ಲೂ ಜೊತೆಗೆ ಹಾಕೊಂಡು ಓಡಾಡ್ತಿದ್ದಲ್ಲ ಶಿಲ್ಪ, ಅವಳು ಏನೋ ಸೇಳಿ ಜೊತೆ ಕಳ್ತನ ಮಾಡಕ್ಕೆ ಹೋಗಿ ಸಿಗಾಕೊಂಡು ಜೈಲ್ ಪಾಲಾಗವಳಂತೆ. ಅಲ್ಲಿ ಹಳ್ಳಿ ಕಟ್ಟೆತಾಗೆ ಯಾರೋ ಮಾತಾಡ್ತಿದ್ರು. ಅದಕ್ಕೆ ಅದನ್ನೇ ಹೇಳೋಣ ಅಂತ ಬಂದೆ. ಹೌದಾ? ಹೌದು ರಾಣಿ, ನಿನಗೆ ಬೇಜಾರಾಗ್ತೈತಾ? ನಾನೀಗೇನಾದ್ರೂ ಅವಳ ಬಗ್ಗೆ ಬೇಜಾರು ಪಡ್ಕೊಂಡ್ರೆ ನನ್ನೇ ಬೈತಾರೆ ನಮ್ಮ ಅತ್ತೆನೂ ನನ್ನ ಗಂಡನ. ನನಗೂ ಖುಷಿ ಆಗೈತೆ ಅವಳ ಜೈಲಿಗೆ ಹೋಗಿರೋದು ಅಂತಾನೆ ತೋರಿಸ್ಕೋಬೇಕು ಇರ್ತಾಗೆ. ಹೌದೇನು ರಮೇಶ? ಸರಿಯಾಗಿ ಆಗೈತಿ ಬಿಡು, ಅವರಿಬ್ರಿಗೂ ಕಾಳ್ಮುಂಡ್ಯರ್ಗೆ ಸರಿಯಾಗಿ ಆಗೈತಿ. ಹೌದಮ್ಮ, ಈಗಿನ ನನಗೂ ವಿಷಯ ಗೊತ್ತಾಯ್ತು, ಅದಕ್ಕೆ ರಾಣಿಗೆ ಗೊತ್ತಿಲ್ವೇನೋ ಅಂತ ಹೇಳಕ್ ಬಂದೆ. ಏನ್ ರಾಣಿ, ನಿನ್ ಫ್ರೆಂಡು ಜೈಲಿಗೆ ಹೋಗ್ಯವಳೆ ಅಂತ ನಿನಗೆ ಬೇಜಾರಾಗ್ತೈತಾ? ಈ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ಅಯ್ಯೋ, ನನಗೆ ಗೊತ್ತಿರ್ಲಿಲ್ಲ ಕಣ್ರಿ, ನಾನು ಮನೆಗೆ ಇದ್ದೀನಿ, ನಾನು ಎಲ್ಗೂ ಹೋಗಿಲ್ಲ ಹೊರಗಡೆ. ಅಲ್ಲ, ಅವಳು ಜೈಲಿಗೆ ಹೋದ್ರೆ ನನಗೆ ಯಾಕೆ ದುಃಖ ಆಗ್ಬೇಕು ಹೇಳ್ರಿ? ಅಂತ ಫ್ರೆಂಡು ಇದ್ರು ಒಂದೇ ಹೋದ್ರು ಒಂದೇ ಬಿಡ್ರಿ. ಕಳ್ತನ ಮಾಡಿ ಕೆಟ್ಟ ಕೆಲಸ ಮಾಡಿದ್ಮೇಲೆ ಆ ಶಿಕ್ಷೆ ಅನುಭವಿಸ್ಲೇಬೇಕು. ಹೋಗ್ಲಿ, ಹಾಗಾದ್ರೂ ಬುದ್ಧಿ ಬರ್ಲಿ. ಒಂದ್ಸಲ ಜೈಲಿಗೆ ಹೋಗಿ ಬಂದ್ರು ಇನ್ನ ಬುದ್ಧಿ ಕಲ್ತ್ಕೊಂಡಿಲ್ಲ ಅವಳು. ಇನ್ನೊಂದ್ಸಲ ಹೋಗಿ ಬರ್ಲಿ, ಆಗ್ಲಾದ್ರೂ ಬುದ್ಧಿ ಬರುತ್ತೆ ಏನೋ ನೋಡೋಣ. ನನಗೆ ಯಾಕೆ ದುಃಖ ಆಗುತ್ತೆ ಅವಳು ಹೋದ್ರಿ? ಅವಳಿಗೂ ನನಗೂ ಏನ್ ಸಂಬಂಧ? ಮೊದ್ಲು ಇದ್ವಿ, ಜೊತೆಗೆ ಓಡಾಡ್ತಿದ್ವಿ. ಅದೇ ಈಗ ನಾವಳೇನು ನನ್ನ ಫ್ರೆಂಡ್ ಅಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೊಂಬನ ಅದಕ್ಕೆ? ಈಗ ಅವಳು ಯಾರೋ ನಾನು ಯಾರೋ, ನನಗೂ ಅವಳಿಗೂ ಯಾ ಫ್ರೆಂಡ್ಶಿಪ್ ಇಲ್ಲ, ಎಂಥದ್ದು ಇಲ್ಲ.
ಹಾ ಏನಿ ರಾಣಿ ನೀನ ಈ ಮಾತಾಡ್ತಾ ಇರೋದು? ಅಲ್ಲ ನಾವು ಎಷ್ಟು ಸಲ ಹೇಳಿದ್ರು ಅವಳ ಜೊತೆ ಬಿಡ್ತಾನೆ ಇರಲಿಲ್ಲ. ಈಗ ನೋಡಿರೆ ಜೈಲಿಗೆ ಹೋಗ್ಯಾಳೆ ಅಂತ ಹೇಳಿದ್ರು ನಿನಗೇನು ಬೇಜಾರಾಗ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಹಾಂ ನನಗೇನೋ ಆಶ್ಚರ್ಯನಮ್ಮ. ಹಾಂ ನಿನಗೊಬ್ನಿಗೆ ಅಲ್ಲ ಕಣೋ ರಮೇಶ, ನನಗೂ ಆಶ್ಚರ್ಯ ಆಗ್ತೈತೆ. ಇವಳು ಹೇಳೋ ಮಾತು ಕೇಳ್ತಿದ್ರೆ. ಏನೇ ರಾಣಿ, ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಹೋದ್ಸಲ ಜೈಲಿಗೆ ಹೋಗಿದ್ದಾಗ ಅವ್ರ ಅತ್ತೆ ಜೊತೆಗೆ ಸೇರ್ಕೊಂಡು ಬಿಡಿಸ್ಕೊಂಬರಕ್ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಈಗ್ಲೂ ಬಿಡಿಸ್ಕೊಂಬರಲ್ವೇನು? ಹಾ ಅಯ್ಯೋ ಅತ್ತೆ, ಹೋದ್ಸಲ ಅಂದ್ರೆ ಏನೋ ತಿಳಿದೆ ತಪ್ಪು ಮಾಡಿದಾಳೆ. ಆ ಸೇಳಿ ಮಾತು ಕೇಳು ಅತಿ ಆಸೆಗೆ ಬಿದ್ದು ಹಂಗ್ ಮಾಡಿದಾಳೆ ಅಂತಾನ ಅಯ್ಯೋ ಅನ್ನಿಸ್ತಿತ್ತು. ಅದಕ್ಕೆ ಪಾಪ ಅವ್ರ ಅತ್ತಿಗೆ ಬೇರೆ ಏನು ಗೊತ್ತಾಗ್ತಿರ್ಲಿಲ್ಲ. ಜೊತೆಗೆ ಹೋಗಿದ್ದೆ ಅಷ್ಟೇ, ನಾನೇ ನನ್ನ ದುಡ್ಡೇನು ಕೊಟ್ಟಿರ್ಲಿಲ್ಲ. ಜೊತೆಗೆ ಹೋಗಿ ಬಿಡಿಸ್ಕೊಂಡ್ ಬಂದಿದ್ದೆ ಅಷ್ಟೇ. ಏನೋ ನಾವು ಇಷ್ಟ ದಿನ ಫ್ರೆಂಡ್ ಆಗಿದ್ಲು ನನ್ನ ಜೊತೆಗೆ ಪಾಪ ಅಂತ ಅನ್ನಿಸ್ತು, ಅದಕ್ಕೆ ಬಿಡಿಸ್ಕೊಂಡ್ ಬಂದೆ. ಈ ಸಲ ನಾನ್ಯಾಕೆ ಹೋಗೋಣ? ನಾನಂತೂ ಹೋಗಲ್ಲ, ಯಾರಾದ್ರೂ ಹೋಗ್ಲಿ ಹೇಳು. ನನಗೂ ಅವಳಿಗೂ ಏನು ಸಂಬಂಧನೇ ಇಲ್ಲ. ಹೌದಾ? ನೀನು ಹೇಳ್ತಾ ಇರೋದು ನಿಜನ ರಾಣಿ? ನನಗೆ ಏನೋ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನ ಈ ಮಾತು ಕೇಳ್ತಿದ್ರೆ ಅಲ್ಲ ಅವಳನ್ನ ಬಿಟ್ಟರೆ ಪ್ರಪಂಚನೇ ಇಲ್ಲ ಅನ್ನಂಗೆ ಆಡ್ತಿದ್ದೆ. ಈಗೇನಿದು ಇದಕ್ಕಿದ್ದಂಗೆ ಹಿಂಗೆ ಬದಲಾವಣೆ ಇಷ್ಟೊಂದು? ಅಯ್ಯೋ, ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು ಕಣ್ರಿ. ಅಲ್ಲ ಅವಳು ಒಂದ್ಸಲ ಶಿಕ್ಷೆ ಅನುಭವಿಸಿದ್ರು ಬುದ್ಧಿ ಕಲ್ತಿಲ್ಲ ಅಂದಮೇಲೆ ಅವಳು ಎಂತ ಹೆಂಗ್ಸು ಹೇಳ್ರಿ? ಅವಳು ಬುದ್ಧಿವಂತೆ ಅಂತಾರ. ಅಂತರ ಜೊತೆಗೆ ಸೇರಿದ್ರೆ ನಾವು ಹಂಗೆ ಆಗ್ಬಿಡ್ತೀವಿ. ಅದಕ್ಕೆ ನನಗೇನು ಅವಳ ಬಗ್ಗೆ ಯಾವ ಕನಿಕರನೂ ಇಲ್ಲ, ಏನೂ ಇಲ್ಲ. ಸರಿಯಾಗಿ ಶಿಕ್ಷೆ ಆಗ್ಲಿ, ಅನುಭವಿಸ್ಲಿ ಅವಳು ಜೈಲ್ನಾಗಿದ್ದು. ಒಪ್ಪದೆ, ಇವಾಗ ನಿನ್ನ ಮಾತು ಒಪ್ತೆ ನೋಡು. ಮತ್ತೆ ಒಪ್ಲೇಬೇಕು. ಮತ್ತೀಗ ಒಳ್ಳೇದ್ ಮಾಡಿದಾಗ ಅವಳು ಬೆನ್ ತಟ್ಟಿದ್ರೇನೆ ಇನ್ನೊಂದ್ಸಲ ಒಳ್ಳೇದ್ ಮಾಡಕ್ಕೂ ಸ್ಫೂರ್ತಿ ಬರೋದು. ನನಗೇನು ಅವಳ ಬಗ್ಗೆ ಯಾವ ಕನಿಕರನೂ ಇಲ್ಲ, ಏನೂ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಮನೆ ಆಳಿ ಸೇಳಿ ಅಂತ ಜೊತೆಗೆ ಸೇರಿದ್ರೆ ಹಿಂಗೆ ಆಗೋದು. ನಾನೇನಾದ್ರೂ ಶಿಲ್ಪನ್ ಜೊತೆಗೆ ಸೇರ್ಕೊಂಡಿದ್ರೆ ನನ್ನನ್ನು ಕಳ್ತನ ಮಾಡಕ್ಕೆ ಕರ್ಕೊಂಡು ಹೋಗಿರೋರು ಅನ್ಸುತ್ತೆ. ನಾನು ಅದಕ್ಕೆ ಬಿಟ್ಟಾಕ್ಬಿಟ್ಟಿದ್ದೀನಿ. ಆಲೆ ನೀವು ಯಾವತ್ತು ಅವಾಗ ಬೈದು ಹೇಳಿದ್ರು ಅವಳ ಜೊತೆಗೆ ಸೇರ್ಬೇಡ ಅಂತ, ಅವತ್ತಿಂದ ಅವಳ ಮಾತೇ ಆಡ್ಸಿಲ್ಲ ನಾನು. ಅವಳು ಹೆಂಗಿದಾಳೆ ಅಂತಾನು ನೋಡಿಲ್ಲ. ಅಲ್ಲಿ ಒಂದು ತಿಂಗಳಾತು ಅವತ್ತು ನೀವು ನನ್ನ ಅವಳ ಜೊತೆ ಸೇರ್ಬೇಡ ಅಂತ ಹೇಳ್ದಾಗಿಂದ ಅವಳು ಮಾತೇ ಆಡ್ಸಿಲ್ಲ. ಆ ಮನೆ ಕಡೆಗೂ ಹೋಗಿಲ್ಲ ನಾನು. ಪರವಾಗಿಲ್ಲ, ಈಗಲಾದ್ರೂ ನಿನಗೆ ಬುದ್ಧಿ ಬಂತಲ್ಲ ಅವಳು ಎಂತವಳು ಅಂತಾನ. ನೀನು ಹಿಂಗೆ ಇದ್ರೆ ನಮ್ಮ ಮನೇನು ಚೆನ್ನಾಗಿರುತ್ತೆ, ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ, ಸುಖವಾಗಿ ನೀನು ಇರ್ತೀಯ. ಹೌದು ಕಣ್ರಾಣಿ, ನೀನು ಹೇಳೋ ಮಾತು ಕೇಳಿ ನನಗೂ ಸಂತೋಷ ಆಯಿತು. ಸರಿ, ನಾನು ಹೊಲ್ತಕ್ಕೆ ಹೋಗ್ತೀನಿ. ಸ್ವಲ್ಪ ನೀರು ಇಕ್ಬೇಕು, ಹೋಗಿ ಬತ್ತೀನಿ. ಬುತ್ತಿ ಅಂತರಕ್ಕೆ ಹೋಗ್ಬೇಡ. ಹೌದಾ? ಸರಿ ಆಯ್ತು ಕಣ್ರಿ, ಹೋಗಿ ಬನ್ನಿ. ಸರಿ ಬರ್ತೀನಿ. ರಮೇಶ, ನಾನು ಹೊಲ್ತಕ್ಕೆ ಬರ್ತೀನಿ ಕಣೋ. ದಿನ ಆಯ್ತು ನಮ್ಮ ಹೊಲ ನೋಡಿಲ್ಲ, ಹಂಗೆ ನೋಡ್ಕೊಂಡ್ ಬರ್ತೀನಿ. ಹೌದಾ? ಸರಿ ಆಯ್ತು ನಡಿಯಮ್ಮ. ಹಂಗೆ ಒಂದಿಷ್ಟ ಎಳ್ನೀರು ಕೀಳ್ತೀನಿ. ಎಳ್ನೀರು ಕುಡ್ದು ರಾಣಿಗೆ ಒಂದಿಷ್ಟ ತಾಂಬರನ, ಮನೆಗೆ ಒಂದೆರಡು ಒಂದು 4-5 ಥರನ ನಡಿ. ಹಂಗೇನೆ ರಾಧಕ್ಕೆ ಹೋಗಿ ಒಂದೆರಡು ಕೊಡೋಣ ತಂದು. ಹ್ಞೂ ಕಣ, ನಮ್ಮ ರಾಧೆಗೆ ನಮ್ಮ ಮರದಾಗಿರೋ ಎಳ್ನೀರು ಅಂದರೆ ತುಂಬ ಇಷ್ಟ. ಸಿಹಿಗಿರ್ತಾರೆ ಕಣಮ್ಮ ನಮ್ಮ ಮರಗಳು. ಎಳ್ನೀರು ಅಂತ ಯಾವಾಗ ಹೇಳ್ತಲೇ ಇದ್ದಿದ್ಲು ಅವಾಗ ಮದುವೆ ಮುಂಚೆಲೆ. ನೀನು ಯಾವಾಗಾದ್ರೂ ಕಿತ್ಕೊಂಬಂದು ತಂದು ಕೊಡ್ತಿದ್ದೆ. ಈಗ ಮದುವೆ ಆದಮೇಲೆ ಪಾಪ ಅವಳಿಗೆ ಎಳ್ನೀರು ತಂದು ಕೊಡೋರೇ ಇಲ್ದಂಗೆ ಆಗೈತಿ. ನಡಿ, ಹಂಗೇನೆ ನಾನು ಒಂದೆರಡು ಕುಡಿಬೇಕು. ಒಂದು 5-6 ತಗೊಂಬಂದು ಅವಳಿಗೊಂದು 2-3 ಕೊಟ್ಟು ನಮ್ಮ ಮನೆಗೆ ಒಂದೆರಡು, ಇವಳಿಗೊಂದು 2 ತರಿವಂತೆ. ಸರಿ ಆಯ್ತು, ನಡಿಯಮ್ಮ ಹೋಗೋಣ. ಮತ್ತೆ ತಗೊಂಡೋಗ್ರಿ ಎಳ್ನೀರು ಕೀಳಕ್ಕೆ. ಮಚ್ಚು ಅಲ್ಲೇ ಇಟ್ಟಿದ್ದೀನಿ, ಏನು ಬೇಡ. ಅಲ್ಲಿ ಗುಡ್ಲೈತಲ್ಲ ಅಲ್ಲೇ ಐತೆ ಮಚ್ಚು. ಅಲ್ಲೇ ಇಟ್ಟಿರ್ತೀವಿ. ಮನೆಗೆ ಒಂದೈತೆ ಕಾಯಿ ಪಾಯಿ ಸುಲ್ಕಮಕ್ಕೆ ಅಂತಾನೆ. ಸರಿ ಬರ್ತೀವಿ. ಹ್ಞೂ ಸರಿ ಆಯ್ತು, ಬೇಗ ಬನ್ನಿ. ಸದ್ಯ ನಾನು ಶಿಲ್ಪವ ಜೈಲಿಗೆ ಹೋಗಿರೋದಕ್ಕೇನು ಬೇಜಾರೇನು ಇಲ್ಲ ಅಂತ ಹೇಳಿದ್ಕೆ ನನ್ನ ನಂಬಿಟ್ರು. ಹೊಗಳಿದ್ದೆ ನಮ್ಮ ಅತ್ತೆನೂ ನನ್ನ ಗಂಡನು. ಪಾಪ ಶಿಲ್ಪ ಇಂಥ ಸ್ಥಿತಿ ಬರಬಾರ್ದಾಗಿತ್ತು. ಅವಳು ಸೇಳಿನೆಲ್ಲ ಸಿಗಾಕ್ಸಕ್ ಹೋಗಿ ಇವಳೇ ಸಿಗಾಕೊಂಡಿರ್ಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ಲು. ಸೇಳಿ ಮೇಲೆ ಸೇಡ್ ತೀರಿಸ್ಕೊಂತೀನಿ ಅಂತನ. ಆದ್ರೆ ಸೇಡ್ ತೀರಿಸ್ಕೊಂಬಕ್ ಹೋಗಿ ಇವಳೇ ಸಿಗಾಕೊಂಡವಳೆ. ಪಾಪ ಅಯ್ಯೋ ಅನ್ಸುತ್ತ ಅವಳು ನೆನೆಸ್ಕೊಂಡ್ರಿ. ಸೇಳಿ ಆ ಈರನ್ ಜೊತೆಗೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತಾನ. ಏನ್ ಮಾಡೋದು, ನನ್ನ ಕೈಯಿಂದಾನೆ ಏನು ಸಹಾಯ ಮಾಡಕ್ಕಾಗ್ತಿಲ್ಲ ಅವಳಿಗೆ. ಅಯ್ಯೋ, ಮೊದ್ಲು ನಾವು ಚೆನ್ನಾಗಿರ್ಬೇಕು, ಆಮೇಲೆ ಇನ್ನೊಬ್ರು. ನನ್ನ ಸಂಸಾರ, ನಾನು ನಮ್ಮನೆಗೆ ನಾನು ಚೆನ್ನಾಗಿದ್ರೆ ಆಮೇಲೆ ಮಿಕ್ಕಿದವರೆಲ್ಲನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.